10 ಜನ ಫ್ರೆಂಡ್ಸ್ ಒಂದ್ ಕಡೆ ಸೇರಿದ್ರೆ ಯಾವ ತರ ಫನ್ ಇರುತ್ತೆ ಅಂತ ನೀವು ಕೂಡ ಇಮ್ಯಾಜಿನ್ ಮಾಡ್ಕೋಬಹುದು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ, ಸೊ ಲಾಸ್ಟ್ ವರ್ಗೂ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಸಂಡೇದಾಗಿರುತ್ತೆ, ಫ್ರೆಂಡ್ಶಿಪ್ ಡೇ ದಿನ ಇದು. ಸೊ ಕಬ್ಬಾಳಮ್ಮಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬೆಳಿಗ್ಗೆನೆ 5 ಗಂಟೆಗೆಲ್ಲ ಎದ್ದೆ, ಬಟ್ ಹಂಗೆ ಹಿಂಗೆ ಕೂತ್ಕೊಂಡು 5:30 ಆಗೋಗಿತ್ತು. ಸೊ ನೋಡಿ, ನಮ್ಮ ಪಾಪು ಕೂಡ ಎದ್ಬಿಟ್ಟಿದ್ದಾಳೆ. ಸೊ ನಾನು ಯಾವಾಗ ಎದ್ದೇಳ್ತೀನಿ ಅವಳು ಕೂಡ ಅಷ್ಟೊತ್ತಿಗೆ ಎದ್ದೇಳ್ತಾಳೆ. ಸೊ ಅಷ್ಟು ಬೇಗ ಇದ್ರೂ ಕೂಡ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೀವೇ ನೋಡ್ತಿರ್ಬೋದು. ಬೆಳಿಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿಸುವಂತ ಬಟ್ಟೆ ಕೂಡ ತೆಗೆದು ಸ್ವಲ್ಪ ಹೊತ್ತು ಆಡ್ಕೊಂಡಿದ್ಲು. ಇನ್ನು ಅವಳಿಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊ ಬಂದೆ. ಇನ್ನು ಸುನೀಲ್ ಕೂಡ ಸ್ನಾನ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ರು, ಮಟನ್ನು ಮತ್ತೆ ಏನ್ ಬೇಕೋ ಎಲ್ಲ ತಗೊಬೇಕು ಅಂದ್ಬಿಟ್ಟು. ಆಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಬ್ಬಾಳಮ್ಮಗೆ ಹೋಗಿ ಕೂಡ ತುಂಬಾ ದಿನ ಆಗಿತ್ತು. ಸೊ ಹೋಗೋಣ ಅಂತ ಹೆಂಗೋ ಪ್ಲಾನ್ ಮಾಡಿದ್ವಲ್ಲ, ಅದಕ್ಕೆ ಭಾನುವಾರ ಫ್ರೆಂಡ್ಶಿಪ್ ಡೇ ಇತ್ತು ಅಂತ ಹೋಗಿದ್ದಲ್ಲ, ಬಟ್ ರ್ಯಾಂಡಮ್ ಆಗಿ ಹೋಗಿದ್ದು. ಬಟ್ ಫ್ರೆಂಡ್ಶಿಪ್ ಡೇ ದಿನ ತುಂಬಾನೇ ಚೆನ್ನಾಗಿತ್ತು. ಗೊತ್ತಲ್ಲ, ಫ್ರೆಂಡ್ಸ್ ಜೊತೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಕ್ಸೈಟ್ಮೆಂಟ್ ಅಂತೂ ತುಂಬಾನೇ ಇತ್ತು, ಯಾವ ತರ ಇರುತ್ತೆ ಅಂದ್ಬಿಟ್ಟು. ಸೊ ತುಂಬಾ ಜನ ಇದ್ವಿ ಅಂದ್ಬಿಟ್ಟು ಟಿಟಿನೇ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಟಿ ಮಾಡ್ಕೊಂಡಿದ್ವಿ. ಗಾಡಿಯಲ್ಲಿ ಹೋದ್ರೂ ಕೂಡ ಅಷ್ಟೇ ಖರ್ಚಾಗತ್ತೆ ಅಲ್ವಾ, ಅದಕ್ಕೆ ಟಿ ಪ್ಲಾನ್ ಮಾಡ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಮನೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೊ ಡೈಲಿ ಪೂಜೆ ಮಾಡ್ತಾ ಇರ್ತೀನಿ, ಡೈಲಿ ಒರೆಸ್ತಾ ಇರ್ತೀನಿ. ಸೊ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆದಿರ್ಲಿಲ್ಲ. ಸೊ ಇನ್ನು ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಲ್ಲ ನೆಕ್ಸ್ಟ್ ಅಂದ್ಬಿಟ್ಟು. ಪೂಜೆ ಮಾಡಿದಾಗೆಲ್ಲ ದೇವ್ರ ಪಾತ್ರೆನ ತೊಳೆಯಲ್ಲ ನಾನು. ವೀಕ್ಲಿ 1 ಟೈಮ್ ಅಷ್ಟೇ ನಾನು ದೇವ್ರ ಪಾತ್ರೆನ ತೊಳಿತೀನಿ. ಸೊ ಮಾಡಿದಾಗೆಲ್ಲ ತೊಳ್ಕೊಂಡು ಕುತ್ಕೊಳಕ್ ಆಗಲ್ವಲ್ಲ, ಸೊ ಆ ಥರ ತೊಳಿಲೂಬಾರ್ದಂತಾರೆ. ಸೊ ಗೊತ್ತಿಲ್ಲ ಗೈಸ್, ನನಗೆ ಅಂದರೆ ದೇವ್ರ ಪಾತ್ರೆ ಚೆನ್ನಾಗಿದ್ರೆ ನಾನು ಮಾಡ್ತೀನಿ. ಸ್ವಲ್ಪ ಏನಾದರೂ ಕಲರ್ ಚೇಂಜ್ ಆಗುತ್ತೆ ಅಂಥ ಟೈಮಲ್ಲಿ ದೇವ್ರ ಪಾತ್ರೆನ ತೊಳ್ಕೊತೀನಿ. ಬಟ್ ವೀಕ್ಲಿ ಒನ್ಸ್ ತೊಳಿತೀನಿ, ಅಂದರೆ ಒಂಥರ ಫ್ರೆಶ್ ಆಗಿರುತ್ತೆ ನಮಗೆ ಪೂಜೆ ಮಾಡೋದಕ್ಕೆ ಅಂತ. ಸೊ ಇನ್ನು ರೆಡಿ ಆಗಿಬಿಟ್ಟು ಎಲ್ಲನೂ ಪೂಜೆ ಎಲ್ಲ ಆಯಿತು. ಸೊ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಕಾಣಿಸ್ತಿದ್ದೀನಿ ಗೈಸ್, ಸ್ಯಾರಿ ಉಟ್ಕೊಂಡಿದ್ದೆ. ಸ್ಯಾರಿ ಉಟ್ಕೊಂಡು ಹೋಗೋಣ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಅಂತ. ಇನ್ನು ಎಲ್ಲಾದರೂ ಹೊರಡೋ ಟೈಮಲ್ಲಿ ನಾನಂತೂ ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರು ಕೂಡ ಲಾಸ್ಟ್ ಹೋಗೋ ಟೈಮಲ್ಲಿ ಈ ಥರ ತೆಗೆದ್ಬಿಟ್ಟು ಹೋಗಿರ್ತೀನಿ. ಸೊ ನಾನೊಬ್ಳೇನಾ ನೀವು ಹಂಗೇನಾ ಗೊತ್ತಿಲ್ಲ ಗೈಸ್, ಒಂದ್ಸಲಿ ಕಮೆಂಟ್ ಮಾಡಿ ನೋಡೋಣ ಎಲ್ಲರೂ ಅದೇ ಥರನ ಅಂತ. ಹಾಗೆ ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿದ್ದೆ. ಸೊ ನಾವು ಗೊತ್ತಲ್ಲ ಎಲ್ಲ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಅಲ್ವಾ ಹೋಗ್ತಾ ಇರೋದು, ಸ್ಯಾರಿ ಉಟ್ಕೊಂಡೆ, ಬಳೆನ ಹಾಕ್ಕೊಂಡು, ಅರ್ಶಿನ ಕುಂಕುಮ ಇಟ್ಕೊಂಡು, ಕಾಲ್ಗೆಜ್ಜೆನೂ ಹಾಕ್ಕೊಂಡಿದ್ದೆ. ವಿಡಿಯೋ ಮಾಡ್ಕೊಂಡಿಲ್ಲ ಗೈಸ್, ಬಟ್ ಕಾಲ್ಗೆಜ್ಜೆ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಎಲ್ಲಿ ಹೆಂಗೆ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ. ಆಲ್ಮೋಸ್ಟ್ ನನ್ನ ಫಾಲೋವರ್ಸ್ಗೆ ಗೊತ್ತಿರುತ್ತೆ, ಫಸ್ಟಿಂದ ನೋಡಿದವ್ರಿಗೆ. ಪಬ್ಗೆ ಹೋಗೋ ಟೈಮಲ್ಲಿ ಯಾವ ಥರ ಹೋಗಬೇಕು ಆ ಥರ ಹೋಗ್ತೀನಿ, ದೇವಸ್ಥಾನಕ್ಕೆ ಹೆಂಗೆ ಹೋಗಬೇಕು ಹಂಗೆ ಹೋಗ್ತೀನಿ. ಸೊ ಹಂಗೆಲ್ಲ ಇದ್ರೇ ಗೈಸ್ ಒಂದೇ ಥರ ನಾವು ಇರೋಕ್ಕಾಗಲ್ಲ. ಸೊ ಟ್ರೆಡಿಷ್ನಲ್ ಆಗಿ ಎಲ್ಲ ಕಡೆ ಸುತ್ತಕ್ಕಾಗಲ್ಲ, ಮಾಡ್ರನ್ ಆಗಿ ಎಲ್ಲ ಕಡೆ ಇರೋಕ್ಕಾಗಲ್ಲ. ಸೊ ಯಾವ ಪ್ಲೇಸ್ಗೆ ಹೆಂಗೆ ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ಸಾಕು. ಸೊ ಗೊತ್ತಿಲ್ಲದೆ ಇರೋರು ಮಾತಾಡ್ಬೋದು, ಆ ಥರ ಬಟ್ಟೆ ಹಾಕ್ತಾರೆ ಈ ಥರ ಅಂತ. ಬಟ್ ಗೊತ್ತಿರೋರು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ಈ ವಿಚಾರನ ಇಲ್ಲಿಗೆ ಬಿಟ್ರೆ, ಇನ್ನು ನಮ್ಮ ಪಾಪು ಮತ್ತು ಸುನೀಲ್ ಕೆಳಗಡೆ ಹೋಗಿದ್ರು. ಪಾಪುನ ಕರ್ಕೊಂಡು ಫಸ್ಟೇ ಹೋಗಿದ್ರು, ನಾನು ನೆಕ್ಸ್ಟ್ ಹೋಗಿದ್ದು. ಅಷ್ಟೊತ್ತಿಗೆ ಟಿ ಕೂಡ ಬಂದು ಇತ್ತು. ಆಮೇಲೆ ಎಲ್ಲರೂ ಕೂಡ ಹೋಗಿ ಟಿ ಒಳಗಡೆ ಕೂತ್ಕೊಂಡಿದ್ರು, ಬಾಯ್ಸ್ ಬಿಟ್ಟು. ಇನ್ನು ಬಾಯ್ಸ್ ಎಲ್ಲ ನಿಂತ್ಕೊಂಡಿದ್ರು. ನಾನು ಹೋದ್ಮೇಲೆ ಎಲ್ಲರೂ ಹೋಗಿ ಇನ್ನು ಟಿಗೆ ಹತ್ತುತ್ತಾ ಇದ್ದೀವಿ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಮ್ಮ ಪಾಪು ಅಂತೂ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಸೊ ನನ್ನ ಮಗಳ ಬಗ್ಗೆ ಹೇಳೋದಾದರೆ, ಎಲ್ಲಾದರೂ ಹೋಗಬೇಕು ಅಂದರೆ ನನ್ನ ಥರನೇ ಕ್ಯೂರಿಯಾಸಿಟಿ ಜಾಸ್ತಿ ಅವಳಿಗೆ, ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ. 5 ಗಂಟೆಗೆ ಇದ್ರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ಲು ಗೊತ್ತಾ ಅವಳು. ಸೊ ಹೋಗ್ತಾ ಇದ್ದೀವಿ, ನಂಗೆ ಹೊಸ ಬಟ್ಟೆ ಹಾಕು ಅಂತ ಈ ಥರ ಎಲ್ಲ ಆ್ಯಕ್ಟಿವ್ ಆಗಿರ್ತಾಳೆ. ಒಂಥರ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಯಾವಾಗಲೂ ಈ ಮಾತನ್ನ ಹೇಳ್ತಾ ಇರ್ತೀನಿ, ಯಾಕೆ ಅಂದರೆ ನನ್ನ ಮಗಳು ಆ ಥರ ಇರ್ತಾಳೆ. 5 ಗಂಟೆಗೆ ಎದ್ರೂ ಕೂಡ ಇಷ್ಟು ನೀಟಾಗಿ ಯಾರು ಇರ್ತಾರೆ ಹೇಳಿ. 7 ಗಂಟೆ ಆಗಿತ್ತು, ನಿದ್ದೆ ಇಲ್ದಿರ ಸ್ವಲ್ಪ ಬೇಗ ಎದ್ದಿದ ತಕ್ಷಣನೇ ಕಿರಿಕಿರಿ ಮಾಡ್ತಾ ಇರ್ತಾರೆ. ಬಟ್ ಇವಳು ಆ ಥರ ಅಲ್ಲ. ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಪುಣ್ಯ ಮಾಡಿದ್ದೀನಿ ಅಂತ. ಬಟ್ ಎಲ್ಲಾದರೂ ಹೋಗ್ಬೇಕಂದ್ರೂ ಕೂಡ ಅಷ್ಟೇ, ನಂಗೆ ಅಳೋದು ಮತ್ತು ಎತ್ಕೊಳೋದು ಈ ಥರ ಟಾರ್ಚರ್ ಅಂತೂ ಮಾಡೋದೇ ಇಲ್ಲ ಬಿಡಿ. ಅವಳಿಗೆ ಊಟ ಬೇಕಂದರೆ ಕೇಳ್ತಾಳೆ. ಸೊ ಊಟನ ತಿನ್ನಿಸ್ಬಿಟ್ರೆ ಸಾಕು, ಆರಾಮಾಗಿ ಆಡ್ಕೊಂಡು ಯಾರ ಜೊತೆ ಬೇಕಂದ್ರೆ ಅವ್ರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ. ಅದಕ್ಕೆ ಅಲ್ವಾ ನಾವು ಅಷ್ಟೋ ಇಷ್ಟು ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ನಾವಂತೂ ಟಿಯಲ್ಲಿ ಮಸ್ತ್ ಸಾಂಗ್ಸ್ನ ಆಡ್ಕೊಂಡು ಹೋದ್ವಿ. ಹಾಗೆ ನಾನು ಸ್ಪೀಕರ್ನ ತಗೊಂಡೋಗಿದ್ದೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಈ ಸ್ಪೀಕರ್ ಯಾವುದು ಅಂದ್ಬಿಟ್ಟು. ಇದರಲ್ಲಿ ಮೈಕ್ ಕೂಡ ಕೊಟ್ಟಿರ್ತಾರೆ. ಸೊ ಚಿಕ್ಕ ಮಕ್ಳ ಥರ ಮೈಕಲ್ಲೆಲ್ಲ ಆಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಜನ ಇದ್ದಿದ್ದರಿಂದ ಅಷ್ಟು ಕೇಳಿಸ್ತಾ ಇರಲಿಲ್ಲ, ಸ್ವಲ್ಪ ಚಿಕ್ಕ ಮೈಕ್ ಅಲ್ವಾ, ಸೊ ಅದಕ್ಕೇನೆ. ಬಟ್ ಆದರೂ ಎಂಜಾಯ್ ಮಾಡಿದ್ವಿ. ಮೈಕ್ ತಗೊಂಡು ಸಾಂಗ್ಸ್ ಎಲ್ಲ ಆಡ್ಕೊಂಡು, ಫ್ರೆಂಡ್ಶಿಪ್ ಸಾಂಗ್ಸ್ನ ಹಾಕ್ಕೊಂಡು, ಸಾಂಗ್ಸ್ ಆಡ್ಕೊಂಡು, ನಕ್ಕೊಂಡು, ಕಾಮಿಡಿ ಮಾಡಿಕೊಂಡು ಸಖತ್ತಾಗಿತ್ತು ಗೈಸ್. ಹೇಳಕ್ಕೆ ಆಗಲ್ಲ. ಫ್ರೆಂಡ್ಸ್ ಜೊತೆ ಹೋಗಿದ್ದೀವಿ ಅಂದ್ರೇ ಗೊತ್ತಲ್ವ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ. ಸೊ ಎಷ್ಟೇ ಕಷ್ಟ ಇದ್ರೂ ಕೂಡ ಅಲ್ಲಿ ಮರ್ತೋಗಿರ್ತೀವಿ, ನಕ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ.
ನಾವು ಹೋದ್ರೂ ಅಷ್ಟು ಎಂಜಾಯ್ ಮಾಡ್ತೀವೋ ಇಲ್ವೋ ಅಂದರೆ ಕಪಲ್ಲು ಈ ಥರ ಏನಾದರೂ ಸಿಂಗಲ್ ಆಗಿ ಹೋದಾಗ ಇಷ್ಟು ಎಂಜಾಯ್ ಸಿಗುತ್ತೆ ಇಲ್ವೋ, ಬಟ್ ಫ್ರೆಂಡ್ಸ್ ಜೊತೆ ಹೋದಾಗ ಮಾತ್ರ 100% ಎಂಜಾಯ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಸಖತ್ ಖುಷಿಯಾಗಿತ್ತು. ಇಷ್ಟು ಜನ ಹೋದಾಗ ಒಬ್ಬರೆಲ್ಲ ಒಬ್ಬರು ಕಾಮಿಡಿನ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿ ನಗಿಯೋದು, ಸೊ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ, ಹೇಳೋಕ್ಕೆ ಆಗಲ್ಲ. ಇನ್ನು ಹೆಂಗೆ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ಹಾಡುಗಳನ್ನ ಹಾಡ್ಕೊಂಡು ಕನಕಪುರಕ್ಕೆ ಹೋಗ್ಬಿಟ್ವಿ. ನಾವಂತೂ ಯಾವಾಗ ಹೋದ್ರೂ ಕನಕಪುರದಲ್ಲಿ ಮಸಾಲೆ ದೋಸೆನ ಮಿಸ್ ಮಾಡೋಕ್ಕೆ ಹೋಗಲ್ಲ. ಸೊ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ ಹೋದ್ರೂ ಕೂಡ. ಸೊ ಈ ಸಲನೂ ಮಸಾಲೆ ದೋಸೆ ತಿನ್ನೋಣ ಅಂತ ಎಲ್ಲರೂ ಹೋದ್ವಿ. ಮಸಾಲೆ ದೋಸೆ, ಉಪ್ಮಾ ಮತ್ತು ಬಿಸಿಬೇಳೆಬಾತು ಏನೇನೋ ವೆರೈಟೀಸ್ ತಗೊಂಡಿದ್ವಿ. ಯಾಕಂದರೆ ತುಂಬ ಜನ ಇದ್ವಲ್ಲ ಅದಕ್ಕೇನೆ. ಇಲ್ಲಿ ಕ್ರೌಡ್ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಪ್ಲೇಟ್ ಇಡೋಕ್ಕೂ ಜಾಗ ಇರಲಿಲ್ಲ. ಹಾಗೆ ವಿಡಿಯೋ ಮಾಡ್ತಿದ್ರೆ ಅವ್ರು ಬಂದ್ಬಿಟ್ಟು ಹೇಳಿದ್ರು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿ, ಅವ್ರನ್ನ ಕೇಳಿಬಿಟ್ಟು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಬೇಕು ಅಂತ. ಸೊ ನಮಗೇನು ಅವಶ್ಯಕತೆ ಇರಲಿಲ್ಲ ಅಲ್ವಾ ಅವರು ಆ ಶಾಪ್ನ ಅಷ್ಟೆಲ್ಲ ಡೀಟೇಲಾಗಿ ವಿಡಿಯೋ ಮಾಡೋವಂಥದ್ದು. ಸೊ ನಾವು ತಿನ್ನೋದಷ್ಟನ್ನೇ ಕ್ಲಿಪ್ ತಗೊತಾ ಇದ್ವಿ. ಮಸಾಲೆ ದೋಸೆ ತಿನ್ಕೊಂಡು, ಉಪ್ಮಾ ತಿನ್ಕೊಂಡು, ಮತ್ತು ಪೊಂಗಲ್ಲು ಏನೇನೋ ತರಿಸಿದ್ರು ಗೈಸ್. ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ವಿ, ವಡೆ ಅದು ಇದು ಅಂತ. ಇನ್ನು ಪಾಪುಗೂ ಅಷ್ಟೇ ಸ್ವಲ್ಪ ಉಪ್ಮಾ ಮತ್ತು ದೋಸೆನ ತಿಂದ್ಲು. ಇನ್ನು ಹೊರಗಡೆ ಬಂದು ಕಾಫಿ ಕುಡಿತಾ ಇದ್ದಾರೆ. ಸೊ ಕೇಳಿದ್ರು, ನಾವು ಸ್ವಲ್ಪ ಜನ ಕಾಫಿ ಕುಡ್ದಿಲ್ಲ, ಸ್ವಲ್ಪ ಜನ ಕಾಫಿ ಕುಡಿದ್ರು. ಸೊ ಕುಡ್ಕೊಂಡು ಇನ್ನು ಅಲ್ಲಿಂದ ಡೈರೆಕ್ಟ್ ಕಬ್ಬಳಮ್ಮಗೆ ಹೋಗಬೇಕು. ಆದರೂ ಗೈಸ್ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ಹೋಗೋದು ತುಂಬಾ ಖುಷಿ ಆಗುತ್ತೆ. ಫ್ಯಾಮಿಲಿ ಅಂದರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಒಂದೇ ನನ್ನ ಪ್ರಕಾರ. ಸೊ ನನಗೇನು ಗೊತ್ತಾ, ನಮ್ಮ ಮನೆಯವರು ಅಷ್ಟೇ ಫ್ಯಾಮಿಲಿ ಆಗಲ್ಲ. ಯಾರು ನನ್ನ ಜೊತೆ ಚೆನ್ನಾಗಿರ್ತಾರೆ, ಯಾರ ಜೊತೆ ನಾನು ಚೆನ್ನಾಗಿರ್ತೀನಿ, ಎಲ್ಲರೂ ನನ್ನ ಫ್ಯಾಮಿಲಿನೇ. ನಾನು ಯಾವತ್ತೂ ಅದೇ ಥರ ಥಿಂಕ್ ಮಾಡೋದು, ಬೆಳೆದಿರೋ ರೀತಿನೂ ಹಾಗೇನೆ. ಏನೋ ಗೊತ್ತಿಲ್ಲ ನನಗೆ, ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಅವರೇ ನಮ್ಮ ಫ್ಯಾಮಿಲಿ. ನಂದು ನಿಂದು ಅಂತ ಮಾತಾಡೋಕ್ಕೂ ನಂಗೆ ಬರಲ್ಲ. ಯಾರು ನಮ್ಮ ಜೊತೆ ಇರ್ತಾರೋ ನಮ್ಮದು ನಿಮ್ಮದು ಅಂತಲೇ ಬಂದ್ಬಿಡುತ್ತೆ ನನಗೆ. ಸೊ ಯಾರಾದರೂ ಪರವಾಗಿಲ್ಲ ಗೈಸ್. ಹೊಸ್ದಾಗಿ ನಂಗೆ ಪರಿಚಯ ಆದರೂ ಕೂಡ ನನಗೆ ನಂದೇ ಅಂತ ಸೆಲ್ಫಿಶ್ ಆಗಿ ಮಾತಾಡೋಕ್ಕೆ ಬರಲ್ಲ. ಯಾಕೆ ಅಂತ ಗೊತ್ತಿಲ್ಲ ಗೈಸ್, ನಂಗಂತೂ ಅದೇ ಥರ ಫೀಲಿಂಗ್ ಇರುತ್ತೆ, ಎಲ್ಲರೂ ನಮ್ಮವರು ಅನ್ನೋ ಥರನೇ. ಇನ್ನು ಕಬ್ಬಳಮ್ಮಗಂತೂ ಹೋದ್ವಿ. ಇನ್ನು ಕೋಳಿ ತಗೊಳ್ಳೋಣ ಅಂತ ಕೋಳಿ ತಗೋತಾ ಇದ್ದಾರೆ. ನಾಟಿ ಕೋಳಿ ಒಂದು ತಗೊತಾ ಇದ್ದಾರೆ, ಸುಟ್ಕೊಂಡು ತಿನ್ನಬೇಕು ಅಂತ. ಹಾಗೆ ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆನೇ ಎಲ್ಲ ಮಾಡೋಕ್ಕೆ ಕೊಟ್ಬಿಟ್ಟು ಹೋದರೆ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿರ್ತಾರೆ ಅಂತ ಅಡುಗೆಗಳು ಮಾಡೋದಕ್ಕೆ ಎಲ್ಲನೂ ಹೇಳಿಬಿಟ್ಟಿದ್ರು. ಆ್ಯಕ್ಚುಲಿ ನಮ್ಮನ್ನೇ ಮಾಡಿ ಅಂತ ಹೇಳಿದರು. ನಾವು ಸ್ಯಾರಿನ ಹಾಕ್ಕೊಂಡು ಮಟನ್ ಸಾಂಬಾರು, ಚಿಕನು, ಮುದ್ದೆ, ರೈಸು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಇನ್ನು ಸಾಯಂಕಾಲನೇ ಆಗ್ಬಿಡ್ತಾ ಇತ್ತೇನೋ. ಅದಕ್ಕೆ ನಾವು ಬೇಡ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಅವರು ಮಾಡೋಕ್ಕೆ ಕೊಟ್ಬಿಟ್ಟಿದ್ರು. ಇನ್ನು ಜನ ಅಂತೂ ಹೇಳಂಗಿರ್ಲಿಲ್ಲ, ತುಂಬಾ ಜನ ಇದ್ರು. ಬಟ್ ನಾವಂತೂ ಬೇಗ ದರ್ಶನ ಮಾಡ್ಕೊಂಡ್ವಿ. ಯಾಕಂದ್ರೆ ನಮ್ ಗ್ಯಾಂಗಲ್ಲೇ ಒಬ್ರು ಗೊತ್ತಿರೋರು, ತುಂಬಾ ಕ್ಲೋಸ್ ಆಗಿರೋ ಅಂತವ್ರು ಅಲ್ಲಿದ್ದಾರೆ, ಮೇಂಟೈನ್ ಮಾಡೋರು ಅಂದ್ಬಿಟ್ಟು ಸ್ವಲ್ಪ ಬೇಗ ಡೈರೆಕ್ಟ್ ಆಗಿ ದರ್ಶನಕ್ಕೆ ಬಿಟ್ಬಿಟ್ರು. ತುಂಬಾ ಜನ ಇದ್ರು ಅಲ್ಗೂನು. ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು, ಬೇಗ ಆಗೋಯ್ತು. ಒಂದು 10-15 ನಿಮಿಷದಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆನೆ ಬಂದ್ಬಿಟ್ವಿ. ಹಂಗೇನಾದ್ರು ನಮ್ಗೆ ಬೇಗ ಬಿಟ್ಟಿಲ್ಲ, ಡೈರೆಕ್ಟ್ ಆಗಿ ಬಿಟ್ಟಿಲ್ಲ ಅಂದಿದ್ರೆ ನಿಜವಾಗ್ಲೂ 2 hours ಆದ್ರೂ ಹಿಡಿತಾ ಇತ್ತೇನೋ, ಅಷ್ಟು ಕ್ಯೂ ಇತ್ತು. ತುಂಬಾ ಜನ ಇದ್ರು ಸಂಡೆ ಆಗಿದ್ರಿಂದ. ಇನ್ನ ಸ್ವಲ್ಪ ಹೊತ್ತು ಕುತ್ಕೊಂಡು ದೇವಸ್ಥಾನದ ಒಳಗಡೆನೆ ಮತ್ತೆ ಎದ್ದು ಹೊರಗಡೆ ಬಂದ್ವಿ. ಇನ್ನ ಬಂದಾದ್ಮೇಲೆ ಇದಕ್ಕೆ ತಡೆ ಹಿಡಿತಾರೆ ಅಂತ ಹೇಳ್ತಾರಲ್ವಾ, ದೃಷ್ಟಿ ತೆಗಿಯೋದು. ಸೊ ಅಲ್ಲಿ ಹೋಗಿದ್ವಿ. ಹೋದಾಗೆಲ್ಲಾನು ಈ ತರ ಮಾಡಿಸ್ಕೊಂತೀವಿ. 50 rupees ಏನೋ ತಗೊಂತಾರೆ ಅನ್ಸುತ್ತೆ. ನಮ್ಮ ಮೇಲೆ ಇರುವಂತ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಅನ್ಬಿಟ್ಟು ಈ ತರ ಮಾಡೋದಂತೆ. ಸೊ ಯಾರಾದ್ರೂ ಹೋದ್ರೆ ಕಬ್ಬಳಮ್ಮಗೆ ಇದನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ, ಯಾವ್ದಾದ್ರು ದೃಷ್ಟಿ ಇದ್ರೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರೋ ದೇವಸ್ಥಾನಗಳಿಗೆಲ್ಲಾನು ಹೋಗಿ ಇಲ್ಲಿಂದ ನಾವು ಮತ್ತೆ ಟಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಊಟ ಮಾಡೋದಕ್ಕೇನೆ ಡೈರೆಕ್ಟ್ ಆಗಿ ಹೋಗೋದು. ಸೊ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕ್ಲೈಮೇಟ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಒಂಥರ ಜಾಸ್ತಿ ಬಿಸಿಲು ಇರಲಿಲ್ಲ. ನಾವು ದೇವಸ್ಥಾನ ಹತ್ರ ಹೋದ್ಮೇಲೆ ಲೈಟ್ ಆಗಿ ಬಿಸಿಲು ಬಂದಿದ್ದು ಅಷ್ಟೇನೆ, ಬಟ್ ಅಷ್ಟು ಬಿಸಿಲಿಲ್ಲ ಬಿಡಿ. ತುಂಬ ಬಿಸಿಲಿದ್ರೆ ಅಂತೂ ಒಂಥರ ಇರಿಟೇಷನ್ ಆಗ್ತಾ ಇರೋದು. ಸ್ಯಾರಿ ಹಾಕೊಂಡಿರೋದಕ್ಕೂ ಅಷ್ಟು ಬಿಸಿಲಿಗೆ ತುಂಬಾನೇ ಒಂಥರ ಇರಿಟೇಷನ್ ಆಗೋದು. ಬಟ್ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಕೂಡ. ಇನ್ನು ಅಲ್ಲಿಂದ ಡೈರೆಕ್ಟು ಟಿಟಿಗೆ ಬಂದ್ವಿ. ಟಿಟಿಗೆ ಬಂದು ಇನ್ನು ಅಡುಗೆಗಳೆಲ್ಲ ರೆಡಿ ಆಗಿತ್ತು. ಪ್ಲೇಟು, ನೀರು, ಅದು ಇದು ಅಂತೆಲ್ಲ ತಗೊಬಂದು ಪಾಪ ಟಿಟಿಯಲ್ಲಿ ಇಡ್ತಾ ಇದ್ರು ಹುಡುಗರೆಲ್ಲನೂ. ಸೊ ನಾವೆಲ್ಲ ಕುತ್ಕೊಂಡಿದ್ವಿ. ಮಟನ್ ಸಾರು, ಚಿಕನ್ ಫ್ರೈ ಮತ್ತು ಮುದ್ದೆ, ರೈಸು, ರಸಮ್ ಎಲ್ಲ ಮಾಡಿಕೊಟ್ಟಿದ್ರು. ಇವರೆಲ್ಲ ಸೇರಿ ಒಂದು ನಾಟಿ ಕೋಳಿನ ತಗೊಬಂದಿದ್ರು. ಇನ್ನು ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂದ್ಬಿಟ್ಟು ಒಲೆಯಲ್ಲಿ ಸುಟ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಗೊಬಂದಿದ್ರು. ಸೊ ಅದಕ್ಕೆ ಸೌದೆ ಅದು ಇದು ಅಂತೆಲ್ಲ ತಗೊಂಬಂದಿದ್ದಾರೆ. ಮೇಯ್ನ್ ಆಗಿ ಆ ಕೋಳಿಗೆ ಬೇಕಾಗಿರೋಂಥ ಉಪ್ಪು, ಎಣ್ಣೆನೇ ತಗೊಂಬಂದಿಲ್ಲ. ಕೋಳಿನ ತಗೊಂಬಂದವ್ರೆ, ಸೌದೆನ ತಗೊಂಬಂದವ್ರೆ, ಎಲ್ಲನೂ ತಗೊಬಂದವ್ರೆ. ಸೊ ಎಲ್ಲಾದ್ರೂ ಹೋದಾಗ ಈ ಥರ ಒಂದು ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಏನಾದರೂ ಒಂದು ಮರ್ತೋಗಿರ್ತೀವಿ, ಇಂಪಾರ್ಟೆಂಟ್ ಬೇಕಾಗಿರೋದೇ ಮರ್ತೋಗಿರ್ತೀವಿ. ಸೊ ಅವ್ರು ಅಲ್ಲಿ ಕೇಳಿದ್ರು ಒಂದು 5 ಸತಿ ಏನಾದರೂ ಮರ್ತಿದ್ದೀರಾ ಅಂತ. ಬಟ್ ನಾವು ಏನೂ ನೋಡಿರಲಿಲ್ಲ, ಏನು ತಗೊಬಂದಿದ್ದಾರೆ ಏನು ತಗೊಬಂದಿಲ್ಲ ಅಂತ. ಸೊ ಅವರವರೇ ಎಲ್ಲ ತಗೊಬಂದಿದ್ದು, ಅದಕ್ಕೆ ಅಷ್ಟೊಂದೆಲ್ಲ ಮಿಸ್ ಮಾಡ್ಕೊಬಂದಿದ್ರು. ಇನ್ನು ಲೊಕೇಶನ್ಗೆ ಹೋಗಿದ್ವಿ. ನಾವು ಯಾವಾಗ ಹೋದ್ರು ಕೂಡ ಈ ಲೊಕೇಶನಲ್ಲೇ ಹೋಗ್ತೀವಿ. ಇನ್ನು ಅದಕ್ಕಿಂತ ಸ್ವಲ್ಪ ಮುಂದೆ ಚೆನ್ನಾಗಿದೆ ಅಂದ್ಬಿಟ್ಟು ನೋಡೋಕೆ
ಹೋಗಿದ್ದಾರೆ ಹುಡುಗರು. ಬಟ್ ಇವರು ಟೈಮಾಗಿ ಹೋಗಿತ್ತು ಅಂತ ಅವ್ರು ವಾಪಸ್ ಬರೋಷ್ಟೊತ್ತಿಗೆ ಇನ್ನು ಈ ಸ್ವಲ್ಪ ಹಿಂದೆನೇ ಚಾಪೆ ಎಲ್ಲ ಹಾಕಿ ಊಟನೂ ತಟ್ಟೆಗೆ ಹಾಕೊಂಡ್ಬಿಟ್ಟಿದ್ರು. ಸರಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಫಿಕ್ಸ್ ಮಾಡಿಕೊಂಡು ಇಲ್ಲೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ತಿನ್ನೋದಕ್ಕೆ. ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ನಾನು ಕೂಡ ಮುದ್ದೆ ಇಟ್ಕೊಂಡೆ, ಸ್ವಲ್ಪ ಮಟನ್ ಸಾರು, ಮಟನ್ ಚಾಪ್ಸು, ಚಿಕನ್ ಫ್ರೈ, ಮುದ್ದೆ ಸ್ವಲ್ಪ ಹಾಕ್ಕೊಂಡು ತಿಂದ್ವಿ. ಟೆಂಟ್ ತಗೊಂಡೋಗಿದ್ವಿ. ಫಸ್ಟ್ ಟೈಮ್ ಇದನ್ನ ಓಪನಿಂಗ್ ಮಾಡ್ತಾ ಇದ್ದಾಳೆ ನಮ್ಮ ಪಾಪು. ಸೊ ನೋಡಿ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗೋದಕ್ಕೆ. ಫಸ್ಟ್ ಟೆಂಟ್ ಒಳಗಡೆನೆ ಬಂಗಾರಿನೇ ಹೋಗಿದ್ದು. ಸೊ ಹೋಗಿ ಸ್ವಲ್ಪ ಎಗರಾಡ್ಕೊಂಡಿದ್ಲು. ಇನ್ನು ಟೆಂಟ್ ಅದನ್ನ ಹಾಕಿದ್ದೆ ತಡ, ಇನ್ನು ಅದರಿಂದ ಹೊರಗಡೆನೆ ಬಂದಿಲ್ಲ, ಒಳಗಡೆನೆ ಇದ್ಲು. ಸರಿ ಸ್ವಲ್ಪ ಹೊತ್ತು ಮಲ್ಕೋ ಅಂದ್ರು ಮಲಗಿರ್ಲಿಲ್ಲ, ಆಡ್ಕೊಂಡೇ ಇದ್ದಾಳೆ. ಸೊ ಅವಳಿಗೆ ಡ್ರೆಸ್ ಕೂಡ ಚೇಂಜ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡಿದೆ. ಒಂದು ಸ್ವಲ್ಪ ಫ್ರೀ ಆಗಿರ್ಲಿ ಅಂದ್ಬಿಟ್ಟು ಶಾರ್ಟ್ಸು ಮತ್ತೆ ಟೀ ಶರ್ಟ್ನ ಹಾಕಿದೆ. ಇನ್ನು ಎಲ್ಲರೂ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು ಗೈಸ್. ನೇಚರಲ್ಲಿ ಹೋಗ್ಬಿಟ್ಟು ಈ ಥರ ಕ್ಯಾಂಪಿಂಗ್ ಮಾಡೋ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಹುಡುಗರೆಲ್ಲನೂ ಕೋಳಿನ ಸುಟ್ಕೊತಾ ಇದ್ದಾರೆ, ಅಂದರೆ ಸುಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಎಲ್ಲ ಏನೋ ಅಡ್ಜಸ್ಟ್ ಮಾಡೋದು. ಪಕ್ಕದಲ್ಲಿ ನಮ್ಮ ಥರನೇ ಬಂದಿರ್ತಾರಲ್ವಾ, ಸೊ ಅವ್ರ ಹತ್ರ ಹೋಗಿ ಈಸ್ಕೊ ಬಂದಿದ್ದಾರೆ. ಸೊ ಮಾಡಿ ಏನೇನೋ ಮಾಡಿ ಸುಡ್ತಾ ಇದ್ದಾರೆ. ಮತ್ತು ಸಾಂಬಾರೆಲ್ಲನೂ ಇನ್ನು ಇವ್ರು ಊಟ ಮಾಡಿರಲಿಲ್ಲ, ಅದು ಇದು ಮಾಡಿಕೊಂಡು ಇನ್ನು ಬಿಸಿ ಮಾಡಿಕೊಂಡು ಇವಾಗ ತಿನ್ನೋದಕ್ಕೆ ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಒಂದೊಂದಕ್ಕೆ ಒಯ್ಕೊತಾ ಇದ್ದಾರೆ. ಎಲ್ಲ ಕುತ್ಕೊಂಡು ತಿನ್ನೋಣ ಅಂತ. ನಾವು ಹುಡುಗಿರೆಲ್ಲ ತಿಂದ್ಬಿಟ್ಟಿದ್ವಿ, ಇನ್ನು ಹುಡುಗರು ತಿನ್ನಬೇಕಾಗಿತ್ತು. ಸೊ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಹುಡುಗರ ಜೊತೆ ಹೋದರೆ ಮತ್ತು ಫ್ರೆಂಡ್ಸ್ ಜೊತೆ ಹೋದರೆ ಸಖತ್ತಾಗಿರುತ್ತೆ ಅಲ್ವಾ. ಇನ್ನು ಟೆಂಟು ಕೂಡ ಬಿಚ್ಚಿ ಎತ್ತಿಡ್ತಾ ಇದ್ದಾರೆ ಹೋಗೋಣ ಅಂದ್ಬಿಟ್ಟು. ತಿಂದು ಸ್ವಲ್ಪ ಹೊತ್ತು ಒದ್ದಾಡಿ ಮಾತಾಡಿ ಆದಮೇಲೆ ಎಲ್ಲ ಪಾತ್ರೆನೂ ವಾಪಸ್ ಕೊಟ್ಟು ನಾವು ಏನೋ ಸ್ವಲ್ಪ ಚಿಕನ್ ಮಿಕ್ಕಿತ್ತು ಅದನ್ನು ತಗೊಂಡು ಬರ್ತಾ ಇದ್ವಿ, ಮನೆ ಕಡೆಗೆ ಬಂದ್ವಿ. ಇನ್ನು ಬರೋ ಟೈಮಲ್ಲಿ ಕಾಫಿ ಟೀ ಕುಡಿಯೋಣ ಅಂತ ಒಂದು ಪ್ಲೇಸಲ್ಲಿ ಹಾಕಿ ಕಾಫಿನ ಇಟ್ಕೊತಾ ಇದ್ದೀವಿ. ಇದೆಲ್ಲ ಕ್ರೆಡಿಟ್ಸು ಸೂರಜ್ಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಫುಲ್ ಸೆಟಪ್ಪೇ ತಂದಿದ್ದ, ಸ್ಟವ್, ಗ್ಯಾಸು ಮತ್ತು ಪಾತ್ರೆ ನೋಡಿ ಎಲ್ಲನೂ ತಂದಿದ್ದ. ನೇಚರ್ ಮಧ್ಯದಲ್ಲಿ ಈ ಥರ ಏನಾದರೂ ನಾವು ಕಾಫಿ ಆಗಿರ್ಬೋದು, ಊಟ ಆಗಿರ್ಬೋದು, ಏನಾದರೂ ಮಾಡ್ಕೊಂಡು ತಿನ್ನಲಿ ತುಂಬನೇ ಟೇಸ್ಟಿ ಆಗಿರುತ್ತೆ. ಏನಂತಾನೆ ಗೊತ್ತಿಲ್ಲ, ನೇಚರ್ ಪವರ್ ಅಂತಲೇ ಹೇಳಬೇಕು. ಬಟ್ ಎನಿವೇ ಅಲ್ಲಿ ಎಲ್ಲರೂ ಕಾಫಿ ಇಟ್ಕೊಂಡು ಕುಡ್ದಿದ್ದು ಸಖತ್ತಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ಶಾಪಲ್ಲಿ ಹೋಗಿ ದುಡ್ಡು ಕೊಟ್ಟು ಕುಡಿದ್ರೂ ಕೂಡ ಅಷ್ಟು ಖುಷಿ ಸಿಗಲ್ಲ, ಯಾಕಂದರೆ ಅದ್ರಲ್ಲಿ ಮಾಡೋ ಮಜಾನೇ ಬೇರೆ. ಪಾಪುಗೂ ಒಂದು ಗ್ಲಾಸ್ ಹಾಲನ್ನ ಕುಡಿಸಿದೆ ನಾನು. ಎಲ್ಲರೂ ಕಾಫಿ ಕುಡ್ಕೊಂಡು ಮತ್ತೆ ಟೀಟಿಗೆ ಹತ್ತಿದ್ವಿ. ಇಲ್ಲಿಂದ ಡೈರೆಕ್ಟು ಮನೆಗೆ ಅಷ್ಟೇನೆ, ಬೇಗನೆ ಮನೆಗೆ ಬಂದ್ಬಿಟ್ವಿ ಗೈಸ್. ಲೇಟ್ ಏನಾಗಿಲ್ಲ, ಸ್ವಲ್ಪ ಬೆಳಕಿದ್ದಂಗೆನೆ ಮನೆ ಕಡೆ ಬಂದ್ಬಿಟ್ವಿ. ಸೊ ನೋಡಿದ್ರಲ್ಲ ಗೈಸ್, ಫ್ರೆಂಡ್ಸ್ ಜೊತೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.